ವಿದ್ಯಾರ್ಥಿಗಳು ಮಾಡ್ರಿ ಗಣಿತನ ಕರೆಕ್ಟ್. ಇದು ಒಂದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಗಣಿತ, ಭಾಳ ವಿಚಾರ ಮಾಡೋದಿರ್ತದೆ ನೋಡಿ. ಯಾಕಂದರೆ ಎಕ್ಸಾಮ್ದಾಗ ಸಹಿತ ಇದು ನಾವು ತಿಳಿಸಿರ್ತೀವಿ, ಕೆಲವೊಂದು ಗಣಿತಗಳು ಉತ್ತರಗಳು ಹೆಂಗೆ ತಿದ್ದಿರಿ ಅಂತೂ ಹೇಳಿರ್ತೀವಿ ನಾವು. ನೋಡ್ರಿ ಹೆಂಗದ ಇದು. ಒಟ್ಟು ಹಾನಿ ಎಷ್ಟು? ಹಿಂದಿನ ಕ್ವಶನ್ ಪೇಪರ್ಗೆ ಹಿಂದೆ ವಿಡಿಯೋ ನಂಬರ್ 24 ಆನ್ಸರ್ ಹಾಕಿಲ್ಲ, ಅದನ್ನು ಬಿಗೆ ಹಾಕೋರಿ, ಬಿ. ಯಾಕಂದ್ರೆ ಹಿಂದಿನ ವಿಡಿಯೋಕ್ಕೆ ನಾ ಫಸ್ಟ್ ಗಣಿತಕ್ಕೆ ಆನ್ಸರ್ ಹಾಕಿಲ್ಲ, ಅಲ್ಲಿ 2 ಬಿ ಹಾಕೋರಿ. ಎ ಬಿ, ಬಿ ಉತ್ತರ ಆಗ್ತವೆ, ಅಂದ್ರೆ 2 ಉತ್ತರ ಆಗ್ತವೆ. ಈಗ ಮ್ಯೂಟ್ ಮಾಡಿ ಬಿಡಿಸ್ಕೊಡ್ರಿ, ಸರಿಯಾಗಿ ಬಿಡಿಸ್ರಿ ಚಂದಂಗ. ಇದನ್ನು ಸೆಟ್ಟಿಂಗ್ ಮಾಡ್ರಿ, ಕ್ಲಿಯರಿಟಿ ನೋಡ್ಕೊಂಡು ಮಾಡ್ರಿ. ಹಿಂದಿನ ಗಡಿಬಿಡಿ ಒಳಗೆ ನಾನು ಉತ್ತರ ಹಾಕಿಲ್ಲ, ಅದು ಬಿ ಅಂದರೆ 2ಕ್ಕೆ ಉತ್ತರ ಹಾಕೊಡ್ರಿ, ತಿಳಿತಲ್ಲ. ಈಗ ಹಿಂದಿನ ವಿಡಿಯೋ 2ಕ್ಕೆ ಉತ್ತರ ಹಾಕೋರಿ. ಎಕ್ಸಾಂಪಲ್ ಉತ್ತರ ಹಾಕಿನಿ, ಕ್ವಶನ್ ಪೇಪರ್ ನಾವು ಉತ್ತರ ಹಾಕಿಲ್ಲ, ಅದು 2 ಬಿ ಹಾಕೊಡ್ರಿ. ಹಿಂದಿನ ವಿಡಿಯೋ. ಒಂದು ಟಿವಿ ಸೆಟ್ ಅನ್ನು 4,000 ರೂಪಾಯಿ ಮಾರುವುದರಿಂದ 20% ಹಾನಿ ಆಯಿತು. ಹಾಗಾದ್ರೆ ಈ ವ್ಯವಹಾರದಲ್ಲಿ ಆದ ಒಟ್ಟು ಹಾನಿ ಎಷ್ಟು? ಭಾಳ ವಿಚಾರ ಮಾಡ್ತಕ್ಕಂಥ ಗಣಿತಗಳು ನೋಡ್ರಿ. ಹೆಂಗಿರ್ತಾವ ಗಣಿತಗಳು, ವಿಚಾರ ಗಡಿಬಿಡಿ ಮಾಡಬಾರ್ದು ನೋಡ್ರಿ. ನಾ ತಿಳಿಸೋದ ನಿಮ್ದು ಮಾಡೋದಾಗ್ಯದ ಅಂತ ತಿಳ್ಕೊಂಡು ವಿಡಿಯೋ ಆನ್ ಮಾಡ್ರಿ. ನಾ ಈಗ ದೂರ ಸರ್ದನು 1080 ಇಟ್ಕೋರಿ, ವಿಡಿಯೋ 1080 ಇಟ್ಕೊಂಡು ನೋಡ್ರಿ. ಓಕೆ ನೋಡ್ರಿ, ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಒಂದು ಟಿವಿ ಸೆಟ್ ಅನ್ನು 4,000 ರೂಪಾಯಿಗೆ ಮಾರುವುದರಿಂದ ಅಂದ್ರೆ ಏನಿದು? ಮಾರಾಟದ ಬೆಲೆ. ಮಾರಾಟದ ಬೆಲೆ ಬರೋಬರಿ 4,000 ರೂಪಾಯಿ. ಹಾನಿ ಬರೋಬರಿ ಶೇಕಡಾ ಹಾನಿ. ಹಾನಿ ಬರೋಬರಿ ಶೇಕಡಾ 20. ಶೇಕಡಾ ಮಾರಾಟದ ಬೆಲೆ ತಕ್ಕೋಬೇಕು ನೀವು, ಯಾಕಂದ್ರೆ ಇದು ಮಾರಾಟದ ಬೆಲೆ ಅದ, ಇದು ಹುಷಾರ್. ಶೇಕಡಾ ಮಾರಾಟದ ಬೆಲೆ ಬರೋಬರಿ 100 - 20 ಬರೋಬರಿ 80. ಇಲ್ಲಿ ಒಂದು ಸ್ಟೆಪ್ ಅದ ನಿಮಗೆ, ಯಾವ್ಯಾವ ಹಚ್ಚಬೇಕು ಅನ್ನೋದು ಹೇಳತ್ತನ್ನ. ಅವ ಹಾನಿ ಕೇಳಿದ್ದ ಅಂದ್ರೆ ಏನು ಹಚ್ಚಬೇಕು? 20 ಹಚ್ಬೇಕು. ಯಾಕಂತ ಕೇಳಿ, ಮಾರಾಟದ ಬೆಲೆ 80 ಹಚ್ಕೋಬೇಕು. ಯಾಕೆ? ಇದು ಏನದ? ಮಾರಾಟದ ಬೆಲೆ ಅದ, ಇದು ಮಾರಾಟದ ಬೆಲೆ ನೀವು ಹಚ್ಕೋಬೇಕಾಗ್ತದೆ. ಯಾಕಂದ್ರೆ ಕೊಂಡ ಬೆಲೆ ಅಲ್ಲ. ಅದನ್ನ ನೀವು 100ಕ್ಕೆ 20, 100ಕ್ಕೆ 80 ಹಚ್ಕೋಬೇಕಂದ್ರೆ 4,000 ರೂಪಾಯಿ ಬೆಲೆಯ ಅಂದಿದ್ದ ಅಂದ್ರೆ ಹಂಗ ಹಚ್ಕೋಬೇಕು. ಮಾರುವುದರಿಂದ ಸ್ಪಷ್ಟ ಹೇಳೇನಂದ್ರೆ ಇದು ಮಾರಾಟದ ಬೆಲೆ ಆಯ್ತು. ಈಗ ಮಾರಾಟದ ಬೆಲೆ ಆಗ್ಯದಪ್ಪ ಅಂತಂದ್ರೆ ಈಗ ಹಾನಿ ಅದ ಅಂತಂದ್ರೆ 100 ಆಗಿದೆ. ಕೊಂಡ ಬೆಲೆ 100, 20 ಕಳೆದ್ರೆ ಅಂದ್ರೆ ಏನ್ ಬರ್ತದ? ಮಾರಾಟದ ಬೆಲೆ ಬರ್ತದೆ. ಕೊಂಡ ಬೆಲೆ ಕೇಳಿದ್ದಂದ್ರೆ 80 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಅಂತ ಬರಿಬೇಕು. ಕೊಂಡ ಬೆಲೆ ಕೇಳಿದ್ದಂದ್ರವ ಕೊಂಡ ಬೆಲೆ ಕೇಳಿದ್ದ ಅಂದ್ರೆ ಎಷ್ಟು ಹಚ್ಕೋಬೇಕು ನೀವು? 100 ಹಚ್ಕೋಬೇಕು. 80 ಮಾರಾಟದ ಬೆಲೆ ಇದ್ದಾಗ 80 ಮಾರಾಟದ ಬೆಲೆ ಯಾಕೆ ಹಚ್ಕೋಬೇಕಂದ್ರೆ ಇದು ಮಾರಾಟದ ಬೆಲೆ ಅದ. 80 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ, 80 ಮಾರಾಟದ ಬೆಲೆ ಇದ್ದಾಗ 20 ಹಾನಿ. ಹಿಂಗ ಅರ್ಥ ಮಾಡ್ಕೋಬೇಕು ಗಣಿತಗಳ. ಆ ಪ್ರಶ್ನೆಯನ್ನ ಬಿಡಿಭಾಗಗಳನ್ನ ಏನ್ ಹಚ್ಚಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಪ್ರಶ್ನೆಯನ್ನು ಓದ್ಕೋಬೇಕು. ಏನ್ ಕೊಂಡ ಬೆಲೆ ಅದನೋ, ಅಸಲ್ ಬೆಲೆ ಅದನೋ? ಬೆಲೆಯೇ ಅಂದ್ರೆ ಅದು ಕೊಂಡ ಬೆಲೆ, ಇದು ಕೊಂಡ ಬೆಲೆ ಅಲ್ಲ. ಯಾವುದು? 4,000 ಏನದ? ಕೊಂಡ ಬೆಲೆ ಅಲ್ಲ, ಅದು ಮಾರಾಟದ ಬೆಲೆ ಅದ. ಮಾರಾಟದ ಬೆಲೆ ಅದ ಅಂದ್ರೆ ನೀವು ಶೇಕಡಾ ಹಾನಿ ಬರೋಬರಿ 20 ಅದ ಅಂತಂದ್ರೆ ನೀವು ಮಾರಾಟದ ಬೆಲೆ ತಗೋಬೇಕು. ಶೇಕಡಾ ಮಾರಾಟದ ಬೆಲೆ ತಗೋಬೇಕು. ಈ ಮಾರಾಟ ಬೆಲೆಗೆ ಈ ಮಾರಾಟ ಬೆಲೆಗೆ ಜೋಡಿ ಆಗ್ತಾವ. ಈ 80 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 80 ಮಾರಾಟದ ಬೆಲೆ ಇದ್ದಾಗ ಅವ ಏನ್ ಕೇಳ್ಯಾನ? ಹಾನಿ ಕೇಳ್ಯಾನ ಅಂದ್ರೆ 20 ಹಚ್ಚ್ರಿ. ಕೊಂಡ ಬೆಲೆ ಕೇಳಿದ್ದ ಅಂದ್ರೆ 100 ಹಚ್ಚ್ರಿ. ಇಲ್ಲಿ ಒಂದು ಸ್ಟೆಪ್ ತಿಳ್ಕೊಬೇಕಾದಂಥ ಗಣಿತಗಳು. ಸುಮ್ಮ ಬಡ 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 ಸುಮ್ಮ ಮಾಡಿಬಿಟ್ರೆ ಅಲ್ಲದು. ಮಾರಾಟದ ಬೆಲೆ 80 ಅದ ಅಂತಂದ್ರೆ ನೀವು 20 ಹಚ್ಚಿದ್ರೆ ಹಾನಿ ಬರ್ತದೆ, 100 ಹಚ್ಚಿದ್ರೆ ಕೊಂಡ ಬೆಲೆ ಬರ್ತದೆ. ಎರಡೇ ಬರೋದು ಈಗ ಸಂಗತಿ.
ಬೇಕಾದ್ರೆ ಹಾನಿ ತೆಗಿಬೇಕು ಒಂದು, ಬೇಕಾದ್ರೆ ಕೊಂಡ ಬೆಲೆ ತೆಗಿಬೇಕು ಒಂದು. ಅವ ಏನು ಕೇಳ್ಯಾನ, ಹಾನಿ ಕೇಳ್ಯಾನ ಅಂದಾಗ ನೀವು 20 ಹಚ್ಚಬೇಕು. ಕೊಂಡ ಬೆಲೆ ಕೇಳಿದ್ದಂದ್ರೆ ಇದನ್ನು 100 ಹಚ್ಚಬೇಕು. ಮಾರಾಟದ ಬೆಲೆ ನಾವು ಯಾಕೆ ತಕ್ಕೊಂಡಿವಿ ಅಂದ್ರೆ ಇಲ್ಲಿ ಮಾರಾಟದ ಬೆಲೆ ಅದು. ಇಷ್ಟು ನೀವು ಬಿಡಿ ಭಾಗವಾಗಿ ಗಣಿತಗಳನ್ನು ಅರ್ಥ ಮಾಡ್ಕೊಂಡು ಬಿಟ್ರೆ ನೀವೆಲ್ಲ ಪ್ರತಿಯೊಂದಕ್ಕೂ ಮಾರ್ಕಸ್ ಪಡಿಲಿಕ್ಕೆ ಬೇಕು. ನೋಡಿ 20 ರೂಪಾಯಿ ನಷ್ಟ, ಹಾಗಾದ್ರೆ ಲಾಭ ಕೇಳ್ಯಾನ, ಈಗ ನಷ್ಟ ಕೇಳ್ಯಾನ. ನಷ್ಟ ಅಂದ್ರೆ ಹಾನಿ. 4,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ನೋಡ್ರಿ, ಈಗ ಆ ಹಿಂದಿನ ಲೆಕ್ಕ ನೀವು ಮಾಡಿದ್ರಿ ಅಂದ್ರೆ ಈ ಲೆಕ್ಕ ಮಾಡಿರ್ತೀರಿ, ಹಿಂದಿನ ಲೆಕ್ಕ ತಿಳ್ಕೊಂಡಿದ್ರಿ, ಇದಕ್ಕೆ ಉತ್ತರ ಕರೆಕ್ಟ್ ಕಂಡುಹಿಡಿದಿರ್ತೀರಿ ನೀವು. ಲಿಂಕ್ ಇರ್ತದ ನನ್ನ ಗಣಿತ ನೋ 80 ಈ 0 ಈ 0 8 ಒಂದಲೇ 8 ಒಂದಲೇ 8 5ಲೇ 0 5 2 10 1,000. ಹಾನಿ ಬರೋಬರಿ, ನಷ್ಟ ಬರೋಬರಿ. ನಷ್ಟ ಅಂದ್ರೆ ಒಂದೇ, ಹಾನಿ ಅಂದ್ರೆ ಒಂದೇ. 1,000 ರೂಪಾಯಿ. 1,000 ರೂಪಾಯಿ ಇಲ್ಲದ ನೋಡ್ರಿ ಎ. ಹಾಗಾಗಿ ಇಲ್ಲಿ ಉತ್ತರ ಹಾಕಿಲ್ಲ, ಆ ಜಾಗದ ಬಿ ಹಾಕೊಡ್ರಿ, ಗಡಿಬಿಡ ಬರ್ತಾವ. ಈಗ ನಾ ದೂರ ಸರ್ದನ ಮುಂದಿನ ಲೆಕ್ಕ ನೋಡ್ರಿ, ಒಂದು ಮಾದರಿ ಅದನ್ನ ನೋಡಿ ಮಾಡ್ರಿ. ನೀವು ಮನ್ಯಾಗ ಕೂತೇ ರಿಸಲ್ಟ್ ಮಾಡ್ಕೋಬೇಕು. ನನ್ನ ಗುರಿ ಏನದ ಅಂದ್ರೆ ಈ ಸ್ಟೇಟಸ್ ಅದೊಳಗೆ ಈ ವರ್ಷ ಸ್ಟೇಟಸ್ದಾಗೆ ನೀವು ಅಭ್ಯಾಸ ಮಾಡ್ರಿ. ಮುಂದಿನ ಸಲ ಏನದ ನಿಮ್ಮ ನ್ಯಾಚುರಲ್ ಆಗಿ ಗುರ್ತಾಗ್ಬಿಡ್ತದ, ಅನುಭವ ಆಗ್ತದೆ. ನೀವು ಜೂನ್ 1ರಿಂದ ಈ ಸಾಲ ಹೆಂಗೆ ನಡೀತದ ಸ್ಟೇಟಸ್ ಮೇಲೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ರಗಡ ಮಂದಿ ಶಾಣ್ಯರು ಇರ್ತಾರೆ ನಡೆಸೋರು. ಎಲ್ಲ ರೆಡಿ. ಟಿವಿ ಒಳಗೆ ಒಂದು 20 ಹುಡುಗರು ಏಕಕಾಲಕ್ಕೆ ಕೂತು ನೀವು ಡೈರೆಕ್ಟ್ ಟಿವಿ ಒಳಗೆ ನೋಡ್ಬೋದು. ಆಮೇಲೆ ಮಾದರಿ ಲೆಕ್ಕಗಳು ಇರ್ತಾವ, ಆ ಮಾದರಿ ಯೂಟ್ಯೂಬ್ದಾಗ ತಗೋಬೇಕು, ತೆಗೆದು ಹೇಳಬೇಕು, ನೋಡ್ಬೇಕು. ಇಷ್ಟೇ ಗಣಿತಗಳು ಎಷ್ಟು ರಿವಿಷನ್ ಅದು ನಿಮಗೆ ನೋಡ್ರಿ. ಈಗ 25 ಗಣಿತ, 25 ಎರಡ್ಲೆ ಹೆಚ್ಚು ಕಡಿಮೆ 40-50 ಗಣಿತ ಆಗ್ಯಾವ ಈಗ ನಿಮಗೆ. ಇನ್ನೊಂದು 2 ಟೈಪ್ ಗಣಿತಗಳು ಹಾಕಿದಾಗ ನಿಮಗೆ ಹೆಚ್ಚು ಆಲ್ಮೋಸ್ಟ್ ಆಲ್ ಎಲ್ಲ ಗಣಿತಗಳು ಬಂದು. ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡ್ರಿ, 1080 ಇಟ್ಟು ನೋಡ್ರಿ, ಸ್ಟೇಟಸ್ನ್ಯಾಗ ನೋಡ್ರಿ, ಯೂಟ್ಯೂಬ್ದಾಗ ನೋಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಆಗ್ರಿ. ಯಾಕಂತಂದ್ರೆ ನೀವು ಎಷ್ಟು ಜನ ಜಾಸ್ತಿ ನೋಡ್ತೀರಿ, ನನ್ನ ಹುರುಪಾಗಿ ಇಲ್ಲಿ 12,000 ಜನ ನೋಡ್ಲಿಕ್ಕತ್ತಾರ. ಈಗ 12,000 ನೋಡ್ಲಿಕ್ಕತ್ತಾರ ಅಂತ ಹುರುಪಲೆ ಗಣಿತ ಮಾಡ್ಲಿಕ್ಕತ್ತಂದ. 12 ಲಕ್ಷ ನೋಡಿದಾಗ ಯೂಟ್ಯೂಬ್ ಒಳಗೆ ಬರ್ತದೆ. ಇದು ಕಾಮಿಡಿ ಅಲ್ಲ, ಕಾಮಿಡಿ ನೋಡ್ರಿ. ನೀವು 2 ತಾಸ್ನ್ಯಾಗ 1 ಲಕ್ಷ ಮಂದಿ ನೋಡಿರ್ತಾರೆ. ಈಗ ದುರ್ಗುಣಗಳನ್ನ ಭಾಳ ಬೇಗನೆ ಕಲಿತಾರೆ, ಚಲೋ ಗುಣ ಕಲಿಯೋದಲ್ಲ. ಇದು 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 12,000 ನೋಡ್ಯಾರ ಅಂದ್ರೆ ಭಾರಿ ಖುಷಿ ಆಗೈತೆ ನನಗೆ. ನೀವು ಇನ್ನೂ ನೋಡ್ರಿ, ನೀವು ಎಷ್ಟು ಜಾಸ್ತಿ ನೋಡ್ತೀರಿ ಮತ್ತು ಹೊಸ ಗಣಿತಗಳು. ನಿಮಗೆ ನಾ ಹೇಳಿನಲ್ಲ, ಬ್ಯಾಂಕಿನ ಪರೀಕ್ಷೆ ಪಾಸ್ ಆಗ್ತೀರಿ, ಶಾಣ್ಯಾರನ್ನ ಕಲಿಸಲ್ಲ, ಯೂಟ್ಯೂಬ್ ಮಾಡೋರು ಇದ್ದೀವಿ ನಾವು. ರಗಡ ಮಂದಿ ಶಾಣ್ಯಾರಿದ್ದಾರೆ, ನನಗಿಂತಲೂ ಕಂಡಾಬಿಡಿ ಶಾಣ್ಯವ ಈಗಿನ ಟೀಚರ್ಗಳಂತೂ ಭಾರಿ ಇಂಟೆಲಿಜೆಂಟ್. ನೋಡಿ, ನಾ ಉಡುಪಿ ಸೈಡ್ ಟೀಚರ್ಗಳಿಗೆ ಭೇಟಿ ಕೊಟ್ಟನು ನಾನು, ಭಾರಿ ಶಾರ್ಪ್. ನಾವೆಲ್ಲ ಹಳೆ ಅಭ್ಯಾಸ ಇವು ನಮ್ಮ, ಈ ಹೊಸ ಅಭ್ಯಾಸದ ಭಾಷಣ ಹುಡುಗರು ಅದ. ಅವ್ರ ಕೈಗೆ ಸಿಕ್ಕರೆ ಬಿಟ್ಟಾರ ಇದನ್ನು. ನಿಮಗೆ ಮನೆ ಒಳಗೆ ನವೋದಯ ಕೋಚಿಂಗ್ ತಯಾರಾಗ್ತಾವ. ಮನೆ ಒಳಗೆ ಶಾಣ್ಯಾರ ನೀವು ಕಲ್ತು ನೀವು ಇದನ್ನ ಅಭ್ಯಾಸ ಹೇಳಿದರೆ ನಿಮ್ಮ ಮನೆ ಊಟ ಮಾಡ್ತಾವ ಹುಡುಗರು. ಮನ್ಯಾಗ ಒಂದು 10 ಹುಡುಗರು ತೊಗೊಂಡು ಕೂತರಾತು, ಎಲ್ಲರ ಮನ್ಯಾಗ ಕೋಚಿಂಗ್ ಕ್ಲಾಸ್ ನಡಿಬೇಕು. ಆ ಗುರಿ ನಂದು. ಈ ಅಭ್ಯಾಸ ಎಲ್ಲ ಮಕ್ಕಳು ಕಲೀಲಿ. ಟಾಪ್ ಮೋಡ್ IPS IAS NDA ಬ್ಯಾಂಕಿನ ಪರೀಕ್ಷೆ, ಮುಂದೆ ಆಮೇಲೆ ಸೈನಿಕ್ ಸ್ಕೂಲ್, ನವೋದಯ, ಕಿತ್ತೂರು ರಾಣಿ ಚೆನ್ನಮ್ಮ, ಟಫ್ ಅನ್ನೋ ಲೆಕ್ಕ ಕಲೀರಿ. ನವೋದಯದಾಗ ಸರಳ ಇರ್ತಾವ. ಹಾಗೆ ಈಗೀಗೆ ನವೋದಯ ಗಣಿತಗಳು ಸರಳ ಬಂದಾವ. ಎಲ್ಲ ನವೋದಯ ಕ್ವಶನ್ ಪೇಪರ್ಗಳನ್ನು ಬಿಡಿಸೀನಿ. ಇನ್ನು ನಿಮಗೆ ಬಿಡಿಸ್ಬೇಕು. 2004ರಿಂದ 1987ರಿಂದ 2004 ಬಿಡಿಸ್ತಾನ. ಈಗ ಮೊದಲು ನಿಮಗೆ ಬೇಸಿಕ್ ಅಭ್ಯಾಸ ರೆಡಿ ಮಾಡ್ಲಿಕ್ಕೆ ಜೂನ್ 10 ನೋಡ್ರಿ, ಎಷ್ಟು ಚಂದ ಗಣಿತಗಳದಾಗಿದೆ, ಎಷ್ಟು ಕ್ಲಿಯರಿಟಿ ಕೊಟ್ಟಂತ. ಬೋರ್ಡ್ ನ್ಯಾಚುರಲ್. ಈಗ ಹೊಸ ವಿಡಿಯೋಗಳು ಇವು. ಯಾಕಂದರೆ ಟೆಲಿಗ್ರಾಮ್ ಕ್ಲಾಸ್ ಅದಂತೂ ಅದೇನು ಉಪಯೋಗ ಆಗಲಿಲ್ಲ, ಯಾಕಂದ್ರೆ ನೆಟ್ವರ್ಕ್ ಬರಲಿಲ್ಲ ಹುಡುಗರಿಗೆ. ಈಗ ನಾನು ಯೂಟ್ಯೂಬ ಮತ್ತು ಸ್ಟೇಟಸ್ ವಾಟ್ಸಪ್ ಗ್ರೂಪ್ದಾಗ ನಿಮ್ಮ ಸಾಲ ನಡೀತದೆ ಅನ್ನೋದು ಚಂದಾಗಿ ನೋಡ್ರಿ. ಮಾಡೋದಾತಂದ್ರೆ ಬಿಡಿಸ್ರಿ. ನೋಡ್ರಿ ಎಷ್ಟು ಮೋಸ ಮಾಡ್ತದ ನೋಡ್ರಿ. ಅಸಲು ಬೆಲೆಯ ಅಂದ್ರೆ ಮತ್ತೆ ಉತ್ತರ ಬೇರೆ ಬರ್ತದ್ದು. 100 ಕೊಂಡೆ ಬೆಲೆ ಇದ್ದಾಗ 20 ಹಾನಿ
4,000 ಇದ್ದಾಗ ಹಿಂಗೆ ಬರ್ತದೆ ಅದು. ಹೇಗಂದ್ರೆ ಇದು ಕೊಂಡ ಬೆಲೆ ಅಲ್ಲಿದೆ, ಮಾರಾಟದ ಬೆಲೆ ಅದ. ಇದು ನೋಡ್ರಿ, ಹಿಂದಿನ ಮಾದರಿನೂ ಇಂಥದೇ ಹಾಕಿನು, ಅಲ್ಲಿ ಲಾಭ ಕೇಳಿನು, ಇಲ್ಲಿ ಹಾನಿ ಕೇಳಿನ. ಸ್ವಂತ ಕ್ರಿಯೇಟಿವ್ ವಿಚಾರ ಮಾಡಿ ಗಣಿತಗಳನ್ನು ಹಾಕಿರ್ತಾನೆ. ಅದಕ್ಕೆ ನೀವು ವಿಚಾರ ಮಾಡ್ಬೇಕು. ಮಾಸ್ಟರ್ ಗೈಡ್ ಮತ್ತು ನವೋದಯ ಚಾಲೆಂಜ್ ಎರಡೂ ಉಪಯೋಗ ಮಾಡಿದ್ರೆ ನೀವು 100% ರಿಸಲ್ಟ್ ಬರ್ತದೆ. ನವೋದಯ ಚಾಲೆಂಜ್ ಭಾರಿ ಟಾಪ್ ಅದು, ಇದನ್ನ ಕಲಿಯಿರಿ. ಓಕೆ, 6,000 ರೂಪಾಯಿಗೆ ಮಾರುವುದರಿಂದ ಅದು ಅಸಲು ಬೆಲೆ ಕೊಂಡ ಬೆಲೆ ಹಚ್ಕೋಬಾರ್ದು, ಮಾರಾಟದ ಬೆಲೆ ಹಚ್ಕೊಂಡು ಮಾಡ್ರಿ. ಮಾಡೋದಾತು ವಿಡಿಯೋ ಆನ್ ಮಾಡ್ರಿ. ಓಕೆ, ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 6,000 ರೂಪಾಯಿ. ಹಾನಿ ಬರೋಬ್ಬರಿ -25%. ಶೇಕಡಾ ಮಾರಾಟದ ಬೆಲೆ ಎಷ್ಟು ತಕೊಂಡೆ ಬಿಡ್ಬೇಕು ನೀವು. ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ 100 - 25 ಬರೋಬ್ಬರಿ 75. ನೋಡಿ, ಈಗ ಏನಾಯ್ತು, ಇದು ಜೋಡಿ ಆಯ್ತು. ಇದು ಜೋಡಿ ಮಾಡ್ಕೋಬೇಕೀಗ ನೀವು. ಒಂದು ವೇಳೆ ಈಗ 75 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಬರೋಬ್ಬರಿ ಚಿನ್ನ ಹಾಕ್ರಿ. ಏನ್ ಕೇಳ ನಾವು ಹಾನಿ ಕೇಳಂದ್ರೆ 25 ಹಚ್ಚ್ರಿ. ಈಗ ಎರಡೇ ಸಂಗತಿ ಕೇಳ್ಬೇಕು. ಅವ್ರು ಕೇಳಿದ್ರೆ ಬೇಕಾದ್ರೆ ಹಾನಿ ಕೇಳಬೇಕು, ಬೇಕಾದ್ರೆ ಕೊಂಡ ಬೆಲೆ ಕೇಳಬೇಕು. ಮೂಲ ಬೆಲೆ, ಅಸಲು ಬೆಲೆ ಕೇಳಿದ್ರೆ 100 ಹಚ್ಚ್ರಿ. 75 ಮಾರಾಟದ ಬೆಲೆ ಇದ್ದಾಗ ನಿಮಗೆ ಕೇಳೋ ಸಂಗತಿಗಳು ಇನ್ನು ಮುಂದೆ ಕೇವಲ ಎರಡೇ, ಒಂದು ಹಾನಿ, ಇನ್ನೊಂದು ಕೊಂಡ ಬೆಲೆ ಅಥವಾ ಅಸಲು ಬೆಲೆ, ಮೂಲ ಬೆಲೆ ಕೇಳಿದಾಗ 100 ಹಚ್ಚಲೇಬೇಕು ನೀವು. ಮಾರಾಟದ ಬೆಲೆ ಕೇಳಿದ್ರೆ 75 ಹಚ್ಚಬೇಕು. ಕೊಂಡ ಬೆಲೆ ಕೊಟ್ಟರೆ ತಮ್ಮಲ್ಲಿ ಇಲ್ಲೇ ಬೆಲೆಯ ಅಂತ ಕೊಟ್ಟಾಗ 75 ಈ ಕಡೆ ಬರ್ತಾವೆ. ಇದನ್ನು ಸಹಿತ ಸರಿಯಾಗಿ ತಿಳ್ಕೊಬೇಕು ನೀವು. ಗಣಿತ ಪ್ರತಿಯೊಂದು ಬಿಡಿ ಭಾಗದ ಗಣಿತಗಳನ್ನ ಸರಿಯಾಗಿ ತಿಳ್ಕೋಬೇಕು. ಈಗ ನಾವೇನ್ ಕೇಳೋಣವ, ಒಟ್ಟು ಹಾನಿ 25 ಹಚ್ಚರಿ. 25 ರೂಪಾಯಿ ಹಾನಿ. 6,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಹಾನಿ ಬರೋಬ್ಬರಿ ಎಷ್ಟು? 6,000 ಗುಂಡ್ಲೆ 25 ಸರ್ವಸ್ ಬಾಗಿಲೆ 75. 25 ಒಂದಲೆ 25 ಮೂರ್ಲೆ 3 ಒಂದಲೆ 3 2,000. ಅವಾಗ ಈ ವ್ಯವಹಾರದಾಗ ಆದದ್ದು ಒಟ್ಟು ಹಾನಿ ಎಷ್ಟು? 2,000 ರೂಪಾಯಿ. ಹಾನಿ ಬರೋಬ್ಬರಿ 2,000 ರೂಪಾಯಿ. ಉತ್ತರ ಸಂಖ್ಯೆ ಎ. ಇದನ್ನ ಏನ್ ಮಾಡ್ಬೇಕು ನೀವು? 1088 ಸ್ಟೇಟಸ್ನಾಗ ಯೂಟ್ಯೂಬ್ದಾಗ ನೋಡ್ರಿ. ಈಗ ನಾ ದೂರ ಸರ್ದ ನೀವು ಸೆಟ್ಟಿಂಗ್ ಮಾಡ್ಕೋಬಹುದು. ಈಗ ಯೂಟ್ಯೂಬ್ದಾಗ ಏನ್ ಮಾಡ್ಬೇಕು, ರೈಟ್ ಮೂಲಿ ಒಳಗೆ ಏನ್ ಬಂದಿರ್ತದೆ ನಿಮ್ಮ ಬಲಗೈ ಮೂಲಿ ಒಳಗೆ ಸೆಟ್ಟಿಂಗ್ ಅಂತ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. 720 ಅಂತ ಬರ್ತದ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ರಿ. ಅಡ್ವಾನ್ಸ್ ಅಂತ ಬರ್ತದ, ಅಡ್ವಾನ್ಸ್ ಮೇಲೆ ಒಂದು ಕ್ಲಿಕ್ ಮಾಡ್ರಿ. ಕೇಳ್ತದ 1080 ಅಂತ ಅಂಕಿ ಬರ್ತದ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ರಿ. ಎಕ್ದಮ್ ಟಿವಿ ಒಳಗೆ ಎಕ್ದಮ್ ಕ್ಲಿಯರ್ ಬಂದ್ಬಿಡ್ತದೆ. ಇದನ್ನ ಟಿವಿ ಒಳಗೆ ನೋಡ್ರಿ ನೀವು ಎಷ್ಟು ಚಂದ ಕಾಣಿಸ್ತದೆ. ದೊಡ್ಡ ಟಿವಿ ಒಳಗೆ ಹಾಕಿಬಿಟ್ರೆ ಏನ್ ಮಾಸ್ತರ್ಗಳೇ ಬೇಡ, ಮನೆ ಹಾಕೋತ ಆಪ್ರೇಟ್ ಮಾಡ್ಕೋತ ಕೂತ್ಬಿಟ್ರೆ ರೀಸನಿಂಗ್ ಬರ್ತಾವ. ಗದ್ಯವಾಗ ಏನ ಮಾಡಿಲ್ಲ, ಯಾಕಂದ್ರೆ ಗದ್ಯವಾಗ ಅದು ನನಗಷ್ಟು ಯಾಕೋ ಸರಿ ಅನ್ಸಿಲ್ಲ. ಯಾಕಂದ್ರೆ ರೀಸನಿಂಗ್ ಮಾತ್ರ ಭಾಳ ಚಲೋ ಮಾಡೀನಿ. ರೀಸನಿಂಗ್ಗಳು ರಿವಿಷನ್ ಮಾಡಿ. ಆದ್ರೆ ಮಾಸ್ಟರ್ ಗೈಡ್ ಬೇಕೇ. ರೀಸನಿಂಗ್ ಒಂದು 10 ಚಾಪ್ಟರ್ ಏನವ ರೀಸನಿಂಗ್ ಮಾಡೀನಿ ನಾ. ಬೇಸಿಕ್ ಅವು ಕ್ವಶನ್ ಪೇಪರ್ ಏನವ ಮಾಸ್ಟರ್ ಗೈಡ್ ನಾನು ನೋಡ್ರಿ, ಆನ್ಸರ್ ಚೆಕ್ ಮಾಡ್ಕೊಳ್ಳಿ ಬರ್ತದೆ. ರೀಸನಿಂಗ್ ಹೆಂಗೆ ಬೇಕಾದಂಗೆ ನೀವು ಈಸಿಯಾಗಿ ಪಿಕಪ್ ಆಗ್ಬೋದು. ಬೇಸಿಕ್ ರೀಸನಿಂಗ್ಗಳನ್ನ ನಾನು ನೋಡ್ರಿ ಭಾಳ ಚಲೋ. ಅವೆಲ್ಲ ಮಾಸ್ಟರ್ ಗೈಡ್ ಅದನ್ನು ಮಾಸ್ಟರ್ ಗೈಡ್ ಇಟ್ಕೊಂಡು ನೋಡ್ರಿ, ಎಲ್ಲ ಅಭ್ಯಾಸ ಇರ್ತದೆ. ಚೆನ್ನಾಗಿ ಬಿಡಿಸ್ಕೋರಿ. ಇದನ್ನು ನೋಟ್ಬೇಕಂದ್ರೆ ಪ್ರತಿಯೊಬ್ಬರು ಗಣಿತ ಬಿಡಿಸ್ಕೊಂಡಿರ್ಬೇಕು. ಪಾಲಕರು ಸಹಿ ಹಾಕ್ಬೇಕು, ಶಿಕ್ಷಕರು ಸಹಿ ಹಾಕ್ಬೇಕು.